ಅಧ್ಯಾಯ 3 ಶ್ಲೋಕ 3. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಕರ್ಮಯೋಗೇನ ಯೋಗಿನಾಂ. ಹೇಳಿಕೊಡುವುದನ್ನು ಅನುಸರಿಸಿ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಕರ್ಮಯೋಗೇನ ಯೋಗಿನಾಂ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಎಲೈ ಪಾಪರಹಿತನೇ, ಹಿಂದೆ ನನ್ನಿಂದಲೇ ಕೊಡಲ್ಪಟ್ಟ 2 ಮಾರ್ಗಗಳು ಲೋಕದಲ್ಲಿವೆ. ಸಾಂಖ್ಯರಿಗೆ ಜ್ಞಾನ ಮಾರ್ಗ ಮತ್ತು ಯೋಗಿಗಳಿಗೆ ಕರ್ಮ ಮಾರ್ಗ. ಕರ್ಮಯೋಗ ಮತ್ತು ಜ್ಞಾನಯೋಗ ಇವೆರಡೂ ಪರಸ್ಪರ ಒಂದಕ್ಕೊಂದು ಪೂರಕವಾಗಿದ್ದು ಒಂದರ ನಂತರ ಒಂದನ್ನು ಅನುಕ್ರಮವಾಗಿ ಅಭ್ಯಾಸ ಮಾಡಬೇಕು. ನಿಸ್ವಾರ್ಥ ಮನೋಭಾವದಿಂದ ಕೆಲಸ ಮಾಡಿದರೆ ಮನಸ್ಸಿಗೆ ತನ್ನಲ್ಲಿರುವ ವಾಸನೆಗಳನ್ನು ಕಳೆದುಕೊಳ್ಳುವ ಅವಕಾಶ ಸಿಕ್ಕಿದಂತಾಗತ್ತೆ. ಹೀಗೆ ಶುದ್ಧಿಗೊಂಡ ಮನಸ್ಸು ಧ್ಯಾನದ ಸೂಕ್ಷ್ಮ ಕ್ಷೇತ್ರಕ್ಕೆ ಏರಿ ಆ ಹಾರಾಟದಲ್ಲಿ ಆತ್ಮನ ಅತೀತಾನುಭವವನ್ನು ಗಳಿಸುತ್ತೆ. ಸಾಧಕರನ್ನ 2 ನಿರ್ದಿಷ್ಟ ಪಂಗಡಗಳಾಗಿ ವಿಂಗಡಿಸಬಹುದು. ಲೋಕದ ಎಲ್ಲ ಪ್ರಜೆಗಳ ಆತ್ಮೋದ್ಧಾರಕ್ಕೆ ಅನುಕೂಲವಾಗುವಂತೆ ಜ್ಞಾನ ಮಾರ್ಗವನ್ನು ಚಿಂತನೆ ಮಾಡುವವರಿಗೂ ಕರ್ಮ ಮಾರ್ಗವನ್ನು ಕ್ರಿಯಾಶೀಲ ವ್ಯಕ್ತಿಗಳಿಗೂ ಕೃಷ್ಣ ಸ್ಪಷ್ಟವಾಗಿ ಇಲ್ಲಿ ವಿವರಿಸ್ತಾನೆ. ಈ ಬಗೆಯ ವಿಂಗಡಣೆ ಸೃಷ್ಟಿಯ ಆದಿಯಿಂದಲೂ ಬಂದಿರುವಂಥದ್ದು ಅಂತನೂ ಹೇಳ್ತಾನೆ. ಶ್ರೀ ಭಗವಾನುವಾಚ, ದೇವೋತ್ತಮ ಪರಮ ಪುರುಷನು ಹೇಳಿದನು, ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ. ಅನಘ ಅಂದರೆ ಪಾಪರಹಿತನೇ, ಅಸ್ಮಿನ್ ಅಂದರೆ ಈ, ಲೋಕೆ ಜಗತ್ತಿನಲ್ಲಿ, ನಿಷ್ಠಾ ನಿಷ್ಠೆಗಳು ಶ್ರದ್ಧೆಯು, ಮಯ ನನ್ನಿಂದ, ದ್ವಿವಿಧ 2 ಬಗೆಯ, ಪುರ ಹಿಂದೆ, ಪ್ರೋಕ್ತ ಹೇಳಲ್ಪಟ್ಟಿದೆ. ಹಿಂದಿನ ಅಧ್ಯಾಯದಲ್ಲಿ ಭಗವಂತ ಜ್ಞಾನ ನಿಷ್ಠೆ ಮತ್ತು ಕರ್ಮನಿಷ್ಠೆ ಈ 2 ನಿಷ್ಠೆಯನ್ನು ಹೇಳಿರುವನಾದರೂ ಸೃಷ್ಟಿಯ ಆದಿಯಿಂದಲೂ ಈ ನಿಷ್ಠಾ ವಿಭಾಗವನ್ನು ಸಂಪ್ರದಾಯ ಪರಂಪರೆಯಿಂದ ಬೋಧಿಸುತ್ತಾ ಬಂದಿರುತ್ತಾನೆ ಅಂತ ತಿಳಿಸೋದಿಕ್ಕೆ ಪುರ ಅನ್ನುವ ಶಬ್ದವನ್ನು ಉಪಯೋಗಿಸಿರೋದು. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಸಾಂಖ್ಯರಿಗೆ ಜ್ಞಾನ ಮಾರ್ಗ ಮತ್ತು ಯೋಗಿಗಳಿಗೆ ಕರ್ಮ ಮಾರ್ಗ. ಗೀತೆಯ ಕರ್ತ ತಾನೇ ಅಂತ ಮೊದಲ ಬಾರಿಗೆ
ಈ ಶ್ಲೋಕದಲ್ಲಿ ಭಗವಂತ ಕೃಷ್ಣ ನಮಗೆ ತಿಳಿಸ್ತಾನೆ. ಪೂರ್ವದಲ್ಲಿ ಅಂದರೆ ಸೃಷ್ಟಿಯ ಆರಂಭದಲ್ಲಿಯೇ ಭಗವಂತನು ಮಾನವರ ಮುಂದೆ 2 ಮಾರ್ಗಗಳನ್ನು ಇಟ್ಟಿರುವನು. ಅದೇ ಜ್ಞಾನ ನಿಷ್ಠೆ ಮತ್ತು ಕರ್ಮನಿಷ್ಠೆ. ಇದನ್ನೇ ಆಧುನಿಕ ಕಾಲದ ಭಾವನೆಯಲ್ಲಿ ಹೇಳಬೇಕು ಅಂದರೆ ಒಂದು ಅಂತರ್ಮುಖ ಮತ್ತೊಂದು ಬಹಿರ್ಮುಖ. ಇಲ್ಲಿ ಜ್ಞಾನ ಮತ್ತು ಕರ್ಮ ಒಂದನ್ನು ಬಿಟ್ಟು ಮತ್ತೊಂದು ಇಲ್ಲ. ಒಂದಿರುವ ಕಡೆ ಮತ್ತೊಂದು ಇರುತ್ತೆ. ಒಂದು ಮತ್ತೊಂದಕ್ಕೆ ಪೂರಕವಾಗಿದೆಯೇ ಹೊರತು ಒಂದು ಮತ್ತೊಂದನ್ನು ಬಿಟ್ಟಿಲ್ಲ. ಸೃಷ್ಟಿಯ ಆದಿಯಲ್ಲೇ 2 ಮಾರ್ಗಗಳು ನನ್ನಿಂದ ವಿಧಿಸಲ್ಪಟ್ಟಿದ್ದವು ಅಂತ ಭಗವಂತ ಸೂಚಿಸುವಾಗ ಕೃಷ್ಣನು ಬೃಂದಾವನದ ನೀಲಮೇಘ ಶ್ಯಾಮನಾಗಿ ಗೋಪಿಕಾಪ್ರಿಯನಾಗಿ ಹೇಳ್ತಿಲ್ಲ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ ದಿವ್ಯ ಜ್ಞಾನಿಯಂತೆ ಮಾತನಾಡ್ತಿದ್ದಾನೆ. ಈ ಗಳಿಗೆಯಲ್ಲಿ ಮಾತನಾಡ್ತಾ ಇರೋದು ಸಾರಥಿಯಾಗಿ ಅಲ್ಲ, ಇಲ್ಲವೇ ಅರ್ಜುನನ ಸ್ನೇಹಿತನಾಗೂ ಅಲ್ಲ. ತನ್ನ ಆತ್ಮನೊಡನೆ ಸಂಪೂರ್ಣವಾಗಿ ತಾದಾತ್ಮ್ಯ ಹೊಂದಿದವನಾಗಿ ತನ್ನ ಶುದ್ಧ ಸ್ವರೂಪದಲ್ಲಿ ನಿಂತು ಎಲ್ಲ ದ್ವಂದ್ವಮಯ ಪ್ರಪಂಚದ ಅನಂತ ಆಧಾರ ಸ್ತಂಭನಾಗಿ ಸೃಷ್ಟಿಕರ್ತನಾಗಿ ಎಲ್ಲ ವಸ್ತುಗಳ ಚೈತನ್ಯ ಸ್ವರೂಪನಾಗಿ ಭಗವಂತ ಮಾತನಾಡ್ತಿದ್ದಾನೆ. ಸೃಷ್ಟಿಯ ಆದಿಯಲ್ಲೇ ಕ್ರಿಯಾಶೀಲರಿಗೆ ಕರ್ಮಯೋಗ ಹಾಗೂ ಚಿಂತನಕಾರರಿಗೆ ಜ್ಞಾನಯೋಗ ಎಂಬೀ 2 ಮಾರ್ಗಗಳನ್ನು ನಾನು ಕೊಟ್ಟೆ ಅಂತ ಹೇಳ್ತಿದ್ದಾನೆ ಶ್ರೀಕೃಷ್ಣ. ಕರ್ಮ ಮಾರ್ಗವು ಜ್ಞಾನಕ್ಕೆ ಸಾಧನ ಮಾರ್ಗ, ಅದೇ ನೇರ ಮಾರ್ಗ ಅಲ್ಲ. ಕರ್ಮ ಮಾರ್ಗದ ಮೂಲಕ ಜ್ಞಾನವನ್ನು ಸಾಧಿಸಿದಾಗ ಅದು ನೇರವಾಗಿ ಗುರಿಯತ್ತ ಕೊಂಡೊಯ್ಯುತ್ತೆ. ಜ್ಞಾನದ ಮಾರ್ಗವು ಒಬ್ಬನನ್ನ ಅತ್ಯುನ್ನತ ಮೋಕ್ಷಕ್ಕೆ ಕರೆದೊಯ್ಯುವುದಾದರೆ ಕರ್ಮದ ಮಾರ್ಗವೂ ಸಹ ಅಷ್ಟೇ ಉನ್ನತ ಮೋಕ್ಷಕ್ಕೆ ಕರೆದೊಯ್ಯುವುದು. ಇರೋದು ಇವೆರಡು ಮಾರ್ಗಗಳು. ಅರ್ಜುನ ಕೃಷ್ಣನಿಗೆ ಕೇಳಿದ್ದು, ನನಗೆ ಯಾವ ಮಾರ್ಗವು ಶ್ರೇಯಸ್ಕರವೋ ಆ ಒಂದನ್ನು ನಿಶ್ಚಯವಾಗಿ ಹೇಳು ಅಂತ. ಆದರೆ ಕೃಷ್ಣ ಅರ್ಜುನನಿಗೆ ಒಂದನ್ನ ಡಿಸೈಡ್ ಮಾಡಿ ಹೇಳಿಲ್ಲ, 2 ರೀತಿಯ ನಿಷ್ಠೆಗಳಿವೆ ಅಂತ ಹೇಳ್ತಾ ಇದ್ದಾನೆ.